ಬಗ್ಗಿದಷ್ಟು ಬಯಲಾಗ್ತಾ ಇದೆ ಕಾಮುಕ ಕಾರ್ತಿಕ್ನ ಅಟ್ಟಹಾಸ. ಮದ್ಯದ ನಶೆಯಲ್ಲಿ ಬಾಲಕಿಯನ್ನ ಬರ್ಬರವಾಗಿ ಕೊಂದಿದ್ದಂತಹ ಪಾಪಿ ಬಾಲಕಿಯನ್ನ ರೇಪ್ ಮಾಡಿ ಇರಿದು ಕೊಂದಿದ್ದ. ಒಂದಲ್ಲ ಎರಡಲ್ಲ 19 ಬಾರಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಮರಣೋತ್ತರ ಪರೀಕ್ಷೆಯಲ್ಲಿ ಕಾಮುಕನ ಕೃತ್ಯ ಬಯಲಾಗಿದೆ. ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ ಬಳಿಕ ಬರ್ಬರವಾಗಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಈ ಹಿಂದೆ ಕೂಡ ಕೊಲೆ ಯತ್ನ ಕೇಸ್ನಲ್ಲಿ ಜೈಲು ಸೇರಿದಂತಹ ಪಾಪಿ ಆ ಬಳಿಕ ಜಾಮೀನನ್ನ ಪಡೆದುಕೊಂಡು ಹೊರಬಂದು ಬಾಲಕಿ ಮೇಲೆ ರೇಪ್ ಮಾಡಿದ್ದಾನೆ. ಕಾಮುಕನ ಕೃತ್ಯಕ್ಕೆ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರು ಬೆಚ್ಚಿ ಬಿದ್ದಿದೆ. ಈ ಹಿಂದೆ ಈ ರೀತಿಯಾದಂತಹ ಘಟನೆ ಆಗೇ ಇರಲಿಲ್ಲ. ಇದು ಮೊದಲನೆಯ ಘಟನೆ ಅಂತ ಹೇಳಿ ಇಡೀ ಮೈಸೂರಿನ ಜನತೆ ಬೆಚ್ಚಿ ಬಿದ್ದಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ರೇಪ್ ಮಾಡಿ ಇದೀಗ ಪೊಲೀಸ್ನವ್ರ ಕೈಲಿ ಕೂಡ ಸಿಕ್ಕಾಕೊಂಡು ಆನಂತರ ಅವರು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಆತನ ಕಾಲಿಗೆ ಗುಂಡೇಟನ್ನು ಹೊಡೆದಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾನೆ. ಅಲ್ಲಿ ಕಾಲಿಗೆ ಹೊಡೆಯೋ ಬದಲು ನೇರ ಎದೆಗೆ ಹೊಡೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕಾಣಿಸುತ್ತೆ. ಈ ರೀತಿಯಾಗಿ 10 ವರ್ಷದ ಬಾಲಕಿ ಮೇಲೆ ಆಕೆಯನ್ನ ರೇಪ್ ಮಾಡಿದ್ದು ಅಲ್ಲದೆ ಆಕೆಯ ತಲೆಗೆ 19ರಿಂದ 20 ಬಾರಿ ಇರಿದು ಕೊಲೆ ಮಾಡಿದ್ದಾನೆ ಅಂತಂದ್ರೆ ಇವನ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿರಬೇಕು, ಇವನ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿ ಲೆಕ್ಕಾಚಾರ ಹಾಕೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಇವನ ಮಾನಸಿಕ ಸ್ಥಿಮಿತವನ್ನೇ ಕಳ್ಕೊಂಡಂತೆ ಕಾಣಿಸ್ತಾ ಇದೆ. ರೇಪ್ ಮಾಡಿದ್ದು ಅಲ್ಲದೆ ಪಾಪ ಆ ಮಗುವಿಗೆ ತಲೆಗೆ ತನ್ನ ಮನಸ್ಸೋ ಇಚ್ಛೆ ಇರಿದು ಕೊಲೆ ಮಾಡಿದ್ದಾನೆ.